ಇವತ್ತಿನ ದಿನ ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರವನ್ನು ಕಳೆದುಕೊಂಡು ಇವತ್ತು ಯಾವ ಸ್ಥಿತಿಯಾಗಿ ತನ್ನ ನಡ್ಕೊಂತಕ್ಕಂಥ ಪರಿಸ್ಥಿತಿ ಏನದಲ್ಲ ಅದನ್ನು ಇಡೀ ದೇಶದ ಜನ ಟಿವಿ ಮುಖಾಂತರ ಪೇಪರ್ ಮುಖಾಂತರ ನೋಡಿಕೊಂಡಿದ್ದಾರೆ. ಯಾಕಂದ್ರೆ ಬಂಧುಗಳೇ, ಇಲ್ಲಿ ಮಠ ದೇಶ ಸ್ವತಂತ್ರ ಸಿಕ್ಕಾಗಿಂದು ಕೂಡ ಹೋರಾಟಗಳು ಜಂತರ್ ಮಂತರ್ನಲ್ಲಿ ಅಥವಾ ವಿಧಾನಸಭೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗೆಯಲ್ಲಿ ನಿರಂತರವಾದ ಪರ್ಮಿಷನ್ ತಗೊಂಡು ಹೋರಾಟ ನಡೆಸ್ತಾ ಬಂದಿದ್ದಾವೆ. ಆದರೆ ಈ ಕಾಂಗ್ರೆಸ್ ನೇತೃತ್ವದ ನಾಯಕರು ಯಾವುದೂ ಪರ್ಮಿಷನ್ ಇಲ್ಲದೆ ಯಾವುದೇ ಮೂಲ ವಿಷಯವನ್ನು ತಿಳಿಸದೆ ನೇರವಾಗಿ ಪ್ರಧಾನಿ ಮನೆಗೆ ಹೋಗಿ ಆ ಹೋರಾಟವನ್ನು ಮಾಡೋದು ತಾವೆಲ್ಲ ನೋಡಿದರೆ ಅವರಿಗೆ ಇದು ಅಧಿಕಾರದಿಂದ ಹಪಾಪಿಸಿ ದೂರ ಉಳಿದಂತಹ ಅವರ ಹಪಾಪಿ ರಾಜಕಾರಣ ಕಂಡು ಬರ್ತಾ ಇದೆ. ತಾವು ನಿಜವಾದ ಹೋರಾಟಗಾರರು ಏನು ಯುವಕರಿದ್ರು ಅಥವಾ ವಿದ್ಯಾರ್ಥಿಗಳಿದ್ರು ಅವರೆಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಾದವರಾಗಿದ್ದರೆ ಅವತ್ತಿನ ದಿನ ತಾವು ಎಂದು ನೀಟು ಆಗಿತ್ತು ಅವತ್ತು ಹೋರಾಟ ಮಾಡಿತ್ತು. ಆ ಹೋರಾಟದ ಮುನ್ಸೂಚನೆಯನ್ನು ಅಳ್ಕೊಂಡಂತಹ ನಮ್ಮ ನರೇಂದ್ರ ಮೋದಿ ಸಾಹೇಬರು ಯಾವುದು ಭ್ರಷ್ಟಾಚಾರ ಆಯಿತು ಅದೇ ಕ್ಷಣದಲ್ಲಿ ಅದನ್ನು CBIಗೆ ಎನ್ಕ್ವೈರಿಗೆ ಒಪ್ಪಿಸಿ ಯುದ್ಧೋಪಾದಿಯಲ್ಲಿ ಭಾರತ ದೇಶದ ಯುದ್ಧ ವಿಮಾನಗಳನ್ನು ಉಪಯೋಗಿಸಿ ಇಡೀ ದೇಶದಲ್ಲಿ ಮೊದಲಿನ ಪರೀಕ್ಷೆಯನ್ನು ರದ್ದುಪಡಿಸಿ ಯುದ್ಧೋಪಾದಿಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಟ್ಟು 24 ಲಕ್ಷ ಜನರನ್ನು ಸುಶಾಂತವಾಗಿ ಪರೀಕ್ಷೆಯನ್ನು ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಯೋಗ್ಯವಿರ್ತಕ್ಕಂಥ 12 ಲಕ್ಷಕ್ಕೂ ಹೆಚ್ಚು ಯುವಕರು ನೀಟ್ ಪರೀಕ್ಷೆಯನ್ನು ಪಾಸ್ ಮಾಡುವ ತಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸಿದ್ದು ಅವರಿಗೆ ಇದು ತುಂಬಲಾರದ ಅಸಹ್ಯತರ ಮತ್ತು ಹೊಟ್ಟೆ ಕಿಚ್ಚಿನ ಭಾವನೆಗೆ ಕಾಂಗ್ರೆಸ್ ನುಗ್ಗಿ ಇವತ್ತು ಇದೇನು ಕಾಂಗ್ರೆಸ್ ಅಂತಕ್ಕಂಥ ಜೋಂಡಿಗಾ ಪಾರ್ಟಿಯನ್ನು ಮುಂದಿಟ್ಟುಕೊಂಡು ಬೇರೆ ಬೇರೆ ದೇಶದಿಂದ ಭಾರತ ದೇಶದ ಏಳಿಗೆಯನ್ನು ಸಹಿಸಲಾರಂಥ ಅನೇಕ ದುಷ್ಟ ಶಕ್ತಿಯ ವಿಶ್ವದ ರಾಷ್ಟ್ರಗಳ ಜೊತೆಗೂಡೆ ಕೈಯ ಜೋಡಿಸಿ ಈ ವ್ಯವಸ್ಥಿತ ಈ ಸಂಚಲನ ರೂಪಿಸಿದಂಥ ಕಾಂಗ್ರೆಸ್ ಅದಕ್ಕೆ ಬುದ್ಧಿ ಬರಬೇಕು. ಯಾಕಂದರೆ ಹೋರಾಟ ಅವಾಗಾಗಿದ್ದು 2G ಸ್ಪೆಕ್ಟ್ರಮ್ ವಿರುದ್ಧ, ಅವತ್ತು ಹಿಂದಿನ ಕಾಲದಲ್ಲಿ ಆಗಿದ್ದು ಹೋರಾಟ ಕಲ್ಲಿದ್ದಲು ಹಗರಣದಿಂದ, ಹಿಂದಿನ ಕಾಲದಲ್ಲಿ ಆಗಿದ್ದು ಕಾಮನ್ವೆಲ್ತ್ ಕ್ರೀಡಾದಿಂದ, ಅವೆಲ್ಲ ಹಗರಣಗಳನ್ನು ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಇವತ್ತು ಯಾವುದಕ್ಕೂ ಒಂದಕ್ಕೆ ತೋರಿಸ್ಕೊಂಡು ಈ ವ್ಯವಸ್ಥಿತ ರೀತಿಯಾಗಿ ಮೋದಿ ಹೆಸರಿಗೆ ಮಣ್ಣು ಪಡ್ತಾ ಇದೆ. ಮೋದಿ ಹೆಸರ ಮಸಿ ಬರ್ತಕ್ಕಂಥದ್ದು ಬಾದಿನ ನಡೆಯಂಗಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತಿನ ಈ ಹೋರಾಟವನ್ನು ಹಾಕೊಂಡಿದ್ದೇವೆ. ನನ್ನ ಹೆಸರು ನಿಂಗಪ್ಪ ಸುತ್ತಕಟ್ಟೆ, ಧಾರವಾಡ ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರು. Gracias.